ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಿಷಿನ್ ಲರ್ನಿಂಗ್ ಅಲ್ಲಿ ಬರುವಂತಹ ಅನ್ಯೂನಿಫಾರ್ಮ್ಡ್ ಸರ್ಚ್ ಟೆಕ್ನಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅನ್ಯೂನಿಫಾರ್ಮ್ ಸರ್ಚ್ ಟೆಕ್ನಿಕ್ಸ್ ಅಂತ ಅಂದ್ರೆ ಏನು? ಅನ್ಯೂನಿಫಾರ್ಮ್ ಸರ್ಚ್ ಟೆಕ್ನಿಕ್ಸ್ ನಾಟ್ ಹ್ಯಾವ್ ಡೊಮೈನ್ ಸ್ಪೆಸಿಫಿಕ್ ನಾಲೆಡ್ಜ್. ಅಂದ್ರೆ ಡೊಮೈನ್ ಸ್ಪೆಸಿಫಿಕ್ ನಾಲೆಡ್ಜ್ ಅವಕ್ಕೆ ಇರಲ್ಲ. ಸೊ ಡೊಮೈನ್ ಸ್ಪೆಸಿಫಿಕ್ ನಾಲೆಡ್ಜ್ ಅಂದ್ರೆ ಏನು ನೋಡಿ, ಒಂದು ಲೆವೆಲ್ ಅಲ್ಲಿ ಇದ್ರೆ ಅದರ ನೆಕ್ಸ್ಟ್ ಲೆವೆಲ್ ಮಾತ್ರ ಅದಕ್ಕೆ ಇನ್ಫಾರ್ಮೇಶನ್ ಇರುತ್ತೆ. ಮುಂದ್ಗಡೆ ಅದ್ರದ್ದು ಅದಕ್ಕೆ ಗೊತ್ತಿರೋದು. ಈಗ ಎ ಇದೆ ಅಂದ್ರೆ ಬಿ ಸಿದು ಮಾತ್ರ ಇನ್ಫಾರ್ಮೇಶನ್ ಗೊತ್ತಿರುತ್ತೆ, ಡಿಇ ಡಿಜಿದು ಗೊತ್ತಿರಲ್ಲ. ಸೊ ಆ ರೀತಿ ಡೊಮೈನ್ ಸ್ಪೆಸಿಫಿಕ್ ನಾಲೆಡ್ಜ್ ಅದಕ್ಕೆ ಇರಲ್ಲ. ಅಂದ್ರೆ ಫುಲ್ ಡೊಮೈನ್ ಅದಕ್ಕೆ ನಾಲೆಡ್ಜ್ ಇರಲ್ಲ. ನೆಕ್ಸ್ಟ್ ಅನ್ಯೂನಿಫಾರ್ಮ್ಡ್ ಸರ್ಚ್ ಟೆಕ್ನಿಕ್ಸ್ ಅಲ್ಲಿ ಎರಡು ಬರುತ್ತೆ, ಒಂದು BFS ಒಂದು DFS. ಸೊ ಡೇಟಾ ಸ್ಟ್ರಕ್ಚರ್ಸ್ ಅಲ್ಗಾರಿದಮ್ ಅಲ್ಲೂ ಕೂಡ ಇದೇ DFS ಮತ್ತೆ BFS ಬರುತ್ತೆ. ಸೊ ಫಸ್ಟ್ BFS ಅಂತ ಅಂದ್ರೆ ಏನು? ಬ್ರೆಡ್ ಫಸ್ಟ್ ಸರ್ಚ್ ಅಲ್ಗಾರಿದಮ್. ಸೊ ಬ್ರೆಡ್ ಅಂತ ಅಂದ್ರೆ ಏನು? ಫಸ್ಟ್ ಒಂದು ಲೆವೆಲ್ ಅನ್ನ ಸರ್ಚ್ ಮಾಡ್ತೀವಿ, ನೆಕ್ಸ್ಟ್ ಅದರ ಕೆಳಗಡೆ ನೆಕ್ಸ್ಟ್ ಲೆವೆಲ್. ಸೊ ಆ ಲೆವೆಲ್ ಅಲ್ಲಿ ಇರುವಂತಹ ಎಲ್ಲದನ್ನು ಕೂಡ ಬ್ರೆಡ್ ಫಸ್ಟ್. ಸೊ ಫಸ್ಟ್ ಆ ಲೆವೆಲ್ ಅಲ್ಲಿ ಇರುವಂತಹ ವಸ್ತುವನ್ನು ಕೂಡ ಟ್ರಾವರ್ಸ್ ಮಾಡ್ತೀವಿ, ನೆಕ್ಸ್ಟ್ ಅದರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುವಂತಹ ವಸ್ತುವನ್ನು ಟ್ರಾವರ್ಸ್ ಮಾಡ್ತೀವಿ. ಆ ರೀತಿ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ಬ್ಲೈಂಡ್ ಅಥವಾ ಬ್ರೂಟ್ ಫೋರ್ಸ್ ಟೆಕ್ನಿಕ್ ಅಂತಾನೂ ಕೂಡ ಕರೀಬಹುದು. ಸೊ ಬ್ಲೈಂಡ್ ಅಂತ ಅಂದ್ರೆ ಏನು? ಮುಂದಿದ್ರದ್ದು ಅದು ವ್ಯಾಲ್ಯೂ ಗೊತ್ತಿಲ್ಲ, ಏನು ಆ ಲೆವೆಲ್ ಅಲ್ಲಿ ಏನಿದೆ ಅದನ್ನ ಟ್ರಾವರ್ಸ್ ಮಾಡ್ಬೇಕು ಅಷ್ಟೇ, ಅದಕ್ಕೆ ಗೊತ್ತಿರೋದು ಅಂತ ಅರ್ಥ. ಈಗ ಪ್ರಾಪರ್ಟೀಸ್ ಏನು BFS? ಇಟ್ ಯೂಸಸ್ ದ FIFO ಅಲ್ಗಾರಿದಮ್. FIFO ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಯಾರು ಫಸ್ಟ್ ಬಂದಿರ್ತಾರೆ ಅವರನ್ನೇ ಫಸ್ಟ್ ತೆಗೆಯೋದು. ಸೊ ಅದನ್ನ ನೋಡ್ತಾ ಹೋಗೋಣ. ಯಾರು ಫಸ್ಟ್ ಬರ್ತಾರೆ ಅವರನ್ನೇ ತೆಗೆಯೋದು. ಸೊ ಯಾವ ಡೇಟಾ ಸ್ಟ್ರಕ್ಚರ್ ನ ಯೂಸ್ ಮಾಡುತ್ತೆ? ಕ್ಯೂ ಡೇಟಾ ಸ್ಟ್ರಕ್ಚರ್ ನ ಯೂಸ್ ಮಾಡುತ್ತೆ. ನೋಡೋಣ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಇಟ್ ಗಿವ್ಸ್ ದಿ ಆಪ್ಟಿಮಲ್ ರಿಸಲ್ಟ್ ಆರ್ ಕಾಸ್ಟ್. ಸೊ ಆಪ್ಟಿಮಲ್ ಕಾಸ್ಟ್ ಒಂದು, ಇವಾಗ ಇದು ಸ್ಟಾರ್ಟಿಂಗ್ ನೋಡ್ ಅಂತ ಅನ್ಕೊಳ್ಳಿ. ಯಾವುದು? ಎ ನ ನಾನು ಸ್ಟಾರ್ಟಿಂಗ್ ನೋಡ್ ಅಂತ ಕರಿತೀನಿ, ಜಿ ನ ನನಗೆ ಗೋಲ್ ಅಂತ ಕರಿತೀನಿ. ಸೊ ನಾನೇನ್ ಮಾಡ್ಬೇಕು? ಎ ಇಂದ ಜಿ ಬರಬೇಕು. ಸೊ ಆ ರೀತಿ ಇದ್ದಾಗ ಆಪ್ಟಿಮೈಸ್ಡ್ ರಿಸಲ್ಟ್, ಎ ಇಂದ ಜಿ ಬರೋದಕ್ಕೆ ಆಪ್ಟಿಮೈಸ್ ರಿಸಲ್ಟ್ ಅನ್ನ ಇದು ಕೊಡ್ತಾ ಹೋಗುತ್ತೆ. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಬಂದ್ರೆ, ಟೈಮ್ ಕಾಂಪ್ಲೆಕ್ಸಿಟಿನ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಹೇಗೆ ಮಾಡ್ತೀವಿ? ಆರ್ಡರ್ ಆಫ್ V ಪ್ಲಸ್ ಇ. ಸೊ V ಅಂತ ಅಂದ್ರೆ ಏನು? ವರ್ಟಿಸಿಸ್ ಪ್ಲಸ್ ಎಡ್ಜಸ್. ಸೊ ಆ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಅದೇ AML ಅಲ್ಲಿ ಏನ್ ಮಾಡ್ತೀವಿ? ಆರ್ಡರ್ ಆಫ್ B ಪವರ್ D. ಸೊ B ಅಂತ ಅಂದ್ರೆ ಏನು? B ಅಂತ ಅಂದ್ರೆ ಬ್ರಾಂಚ್ ಫ್ಯಾಕ್ಟರ್. ನೆಕ್ಸ್ಟ್ D ಅಂತ ಅಂದ್ರೆ ಏನು? ಡೆಪ್ತ್ ಎಷ್ಟಾಗಿರುತ್ತೆ? ಎಷ್ಟು ಲೆವೆಲ್ ಇದೆ ಅಷ್ಟು ಡೆಪ್ತ್ ಆಗಿರುತ್ತೆ. ಸೊ ಇವಾಗ ಆರ್ಡರ್ ಆಫ್ ಬ್ರಾಂಚ್ ಫ್ಯಾಕ್ಟರ್ ಟು ದ ಪವರ್ ಆಫ್ ಡೆಪ್ತ್ ಯಾವ್ದ್ರಲ್ಲಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮೆಷಿನ್ ಲರ್ನಿಂಗ್ ಅಲ್ಲಿ. ಇವಾಗ ಸೊ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಬರೋಣ. ನೋಡ್ ಲಿಸ್ಟ್ ನ ಬರಿಬೇಕು. ಸೊ ಏನ್ ಬರಿಬೇಕು? ನೋಡ್ ಲಿಸ್ಟ್. ಸೊ ನೋಡ್ ಲಿಸ್ಟ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿಂದ? ಎ. ಸೊ ಎ ಏನಾಗಿದೆ? ಸಿಂಗಲ್ ನೋಡ್ ಆಗಿದೆ. ಸೊ ಸಿಂಗಲ್ ನೋಡ್ ಇರೋದ್ರಿಂದ ಎ ಇಂದ ಶುರು ಮಾಡ್ತಾ ಇದ್ದೀವಿ. ಸೊ ಎ. ನೆಕ್ಸ್ಟ್ ಎ ಆದ್ಮೇಲೆ ಅದೇ ನೋಡ್ ಲಿಸ್ಟ್ ಏನಾಗಿರುತ್ತೆ? ಅಪ್ಡೇಟ್ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ ಲಿಸ್ಟ್. ನೆಕ್ಸ್ಟ್ ನೋಡ್ ಲಿಸ್ಟ್ ಅಲ್ಲಿ ಈ ಎ ಏನಿದೆ, ಸೊ ಅದು ಯಾವುದಕ್ಕೆ ಗಿವ್ ರೈಸ್ ಮಾಡ್ತಾ ಇದೆ? ಎ ಗಿವ್ ರೈಸ್ ಟು ಬಿ ಮತ್ತೆ ಸಿ. ಎ ಬಿ ಸಿ. ಸೊ ಏನಾಯ್ತು? ಬಿ ಮತ್ತೆ ಸಿ ನ ಬರಿಬೇಕು. ಬಿ ಮತ್ತೆ ಸಿ ನ ಬರಿಬೇಕು. ನೆಕ್ಸ್ಟ್ ಇವಾಗ ಏನ್ ಮಾಡಿದ್ವಿ? ಬಿ ನ ಯಾಕೆ ಫಸ್ಟ್ ಬರದೆ ಸಿ ನ ಯಾಕೆ ಫಸ್ಟ್ ಬರೀಲಿಲ್ಲ ಅಂತಂದ್ರೆ, ನೋಡಿ ಇದನ್ನ BFS ಮಾಡ್ಬೇಕಂದ್ರೆ ಲೆಫ್ಟ್ ಇಂದ ರೈಟ್ ಹೋಗ್ಬೇಕು. ಸೊ ಒಂದ್ ಲೆವೆಲ್ ಆಯ್ತಾ, ಇದು ಲೆವೆಲ್ 0. ಸೊ ಲೆವೆಲ್ 1 ಬಂತು ಅಂತ ಅನ್ಕೊಳ್ಳಿ. ಸೊ ಲೆವೆಲ್ 1 ಅಲ್ಲಿ ಫಸ್ಟ್ ಲೆಫ್ಟ್ ನೆಕ್ಸ್ಟ್ ರೈಟ್ ಆ ರೀತಿ ಬರಿಬೇಕು. ಈಗ ಎ ಗಿವ್ ರೈಸ್ ಮಾಡಿದ್ದು ಬಿ ಮತ್ತೆ ಸಿ ಗೆ. ನೆಕ್ಸ್ಟ್ ಮೊದಲನೇ ಎಲಿಮೆಂಟ್ ಯಾವುದು? ಬಿ. ನೋಡಿ ಫಸ್ಟ್ ಇನ್ ಫಸ್ಟ್ ಔಟ್, ಯಾರು ಫಸ್ಟ್ ಬಂದ್ರೆ ಅವ್ರನ್ನೇ ಫಸ್ಟ್ ಬಿಸಾಕ್ತೀವಿ. ಇವಾಗ ಬಿ ಫಸ್ಟ್ ಬಂದಿದೆ ಇಲ್ಲಿ, ಸೊ ಅದನ್ನ ತೆಗೆದು ಬಿಸಾಕ್ತೀವಿ. ಇವಾಗ ಫಸ್ಟ್ ಇನ್ ಫಸ್ಟ್ ಔಟ್ ಬಿ ಯಾರ್ಯಾರಿಗೆ ಕೊಡ್ತಾ ಇದೆ? ಬಿ ಗಿವಿಂಗ್ ರೈಸ್ ಟು ಡಿ ಅಂಡ್ ಇ. ಸೊ ಏನ್ ಮಾಡಬೇಕು? ನೋಡ್ ಲಿಸ್ಟ್ ನಮಗೆ ಅಪ್ಡೇಟ್ ಆಗುತ್ತೆ. ಸೊ ನೋಡ್ ಲಿಸ್ಟ್ ಆಲ್ರೆಡಿ ನೋಡ್ ಲಿಸ್ಟ್ ಅಲ್ಲಿ ಪ್ರೆಸೆಂಟ್ ಇರೋ ವ್ಯಾಲ್ಯೂ ಏನು? ಸಿ. ಸೊ ಬಿ ಯಾವ್ದಕ್ಕೆ ಕೊಡ್ತಾ ಇದೆ? ಡಿ ಮತ್ತೆ ಇ. ಸೊ ಡಿ ಮತ್ತೆ ಇ. ಇವಾಗ ಅಪ್ಡೇಟೆಡ್ ನೋಡ್ ಲಿಸ್ಟ್ ಆಯ್ತು. ಈಗ ಫಸ್ಟ್ ಇರುವಂತ ಎಲಿಮೆಂಟ್ ಯಾವುದು? ಸಿ. ಸೊ ಸಿ ನ ಕ್ಯಾನ್ಸಲ್ ಔಟ್ ಮಾಡಿ ಇನ್ನ ಉಳಿದಿರೋದನ್ನ ಬರೀರಿ. ನೋಡ್ ಲಿಸ್ಟ್ ಅಲ್ಲಿ ಉಳಿದಿರೋದು ಯಾವುದು? ಡಿ ಮತ್ತೆ ಇ. ಸಿ ಯಾವ್ದಕ್ಕಾದ್ರೂ ಕೊಡ್ತಾ ಇದೆಯಾ ನೋಡಿ. ಸೊ ಸಿ ಏನ್ ಮಾಡ್ತಾ ಇದೆ? ಡಿ ಮತ್ತೆ ಜಿ ಗೆ ಕೊಡ್ತಾ ಇದೆ. ಸೊ ಡಿ ಅಂಡ್ ಜಿ. ನೆಕ್ಸ್ಟ್ ಇವಾಗ ಫಸ್ಟ್ ಇರುವಂತ ಎಲಿಮೆಂಟ್ ಯಾವುದು? ಡಿ. ಇವಾಗ ಮತ್ತೆ ನೋಡ್ ಲಿಸ್ಟ್ ನ ಅಪ್ಡೇಟ್ ಮಾಡಿ. ಸೊ ನೋಡ್ ಲಿಸ್ಟ್ ನ ಅಪ್ಡೇಟ್ ಮಾಡಿದ್ರೆ ಡಿ ಬಿಟ್ಟು ಇನ್ನು ಉಳಿದಿರುವಂತದ್ದೇನು? ಇ ಡಿ ಜಿ. ನೆಕ್ಸ್ಟ್
ಡಿ ಯಾವ್ಯಾವುದಕ್ಕೆ ಗಿವ್ ರೈಸ್ ಮಾಡ್ತಾ ಇದೆ ನೋಡಿ, ಈ ಇಲ್ಲಿರುವಂತ ಡಿ, ಸಿ ಮತ್ತೆ ಎಫ್. ಸೊ ಸಿ ಮತ್ತೆ ಎಫ್ ನ ಇನ್ಕ್ಲೂಡ್ ಮಾಡಿ. ನೆಕ್ಸ್ಟ್ ಇ ಇದೆ, ಸೊ ನೋಡ್ ಲಿಸ್ಟ್ ನ ಅಪ್ಡೇಟ್ ಮಾಡಿ. ಸೊ ಉಳಿದಿರುವಂತದ್ದೇನು ಡಿ, ಜಿ, ಸಿ, ಎಫ್, ಇ. ಸೊ ಇ ಯಾವುದು ಗಿವ್ ರೈಸ್ ಮಾಡ್ತಾ ಇದೆ, ಸೊ ಇ ಯಾವುದಕ್ಕೂ ಕೂಡ ಗಿವ್ ರೈಸ್ ಮಾಡ್ತಾ ಇಲ್ಲ, ಸೊ ಅದಾಗೆ ಉಳಿಯುತ್ತೆ. ನೆಕ್ಸ್ಟ್ ಫಸ್ಟ್ ಇರುವಂತ ಎಲಿಮೆಂಟ್ ಯಾವುದು, ಡಿ. ನೋಟ್ ಲಿಸ್ಟ್ ಮತ್ತೆ ಅಪ್ಡೇಟ್ ಮಾಡಿ ಎಲ್ಲಿವರೆಗೂ, ಗೋಲ್ ಸಿಗೋವರೆಗೂ. ನಮ್ಮ ಗೋಲ್ ಏನು, ಜಿ. ಸೊ ಜಿ ನ ತೆಗೆಯೋವರೆಗೂ, ಎಂಟಿ ಮಾಡೋವರೆಗೂ ನಾವು ಬರಬೇಕು. ಸೊ ಡಿ ನ ತೆಗೆದು ಇನ್ನು ಉಳಿದಿರುವಂತದ್ದೇನು ಜಿ, ಸಿ, ಎಫ್ ಹಾಗೆ ಉಳಿತು. ಸೊ ಡಿ ಯಾವುದು ಗಿವ್ ರೈಸ್ ಮಾಡ್ತಾ ಇದೆ, ಬಿ ಮತ್ತೆ ಎಫ್. ಸೊ ಬಿ ಮತ್ತೆ ಎಫ್ ನ ಬರೀರಿ. ನೆಕ್ಸ್ಟ್ ನೋಟ್ ಲಿಸ್ಟ್. ಸೊ ನೋಟ್ ಲಿಸ್ಟ್ ನ ಅಪ್ಡೇಟ್ ಮಾಡಿದ್ರೆ ಜಿ ವ್ಯಾಲ್ಯೂ ನಮಗೆ ಗೋಲ್ ಸ್ಟೇಟ್ ಬೇಕಿತ್ತು, ಸೊ ಜಿ ಬಂದಿದೆ. ಸೊ ಏನ್ ಮಾಡ್ತೀನಿ, ಜಿ ನ ತೆಗೆದ್ರೆ ಇನ್ನ ಉಳಿದಿರುವಂತದ್ದು ಏನೇನು ಉಳಿತು, ಸಿ, ಎಫ್, ಬಿ, ಎಫ್. ಗೋಲ್ ಸ್ಟೇಟ್ ಜಿ ನ ರೀಚ್ ಆಗಿದ್ದೀವಿ, ವಿ ರೀಚ್ ಗೋಲ್ ಸ್ಟೇಟ್ ಜಿ. ಸೊ ಜಿ ನ ರೀಚ್ ಆದ್ಮೇಲೆ ನಾವು ಸ್ಟಾಪ್ ಮಾಡ್ಬೇಕು. ಸೊ ಜಿ ನ ತೆಗೆದಾಯ್ತಲ್ವಾ, ಎಂಟಿ ಮಾಡಾಯ್ತು ನಮ್ಮ ಕ್ಯೂ ಇಂದ. ಸೊ ಕ್ಯೂ ಅಲ್ವಾ ನೋಡಿ, ಒಂದಾದ್ಮೇಲೆ ಮಾಡಿರೋದ್ರಿಂದ ಕ್ಯೂ ಯಾರು ಫಸ್ಟ್ ಬಂದ್ರು ಅವರನ್ನೇ ತೆಗೆದಾಕಿರೋದು. ಕ್ಯೂ ಇಂದ ಜಿ ಹೊರಗಡೆ ಬಂತು. ಸೊ ಜಿ ಹೊರಗಡೆ ಬಂದಾಗ ಅದು ಗೋಲ್ ಸ್ಟೇಟ್ ಅದಾಗಿರೋದ್ರಿಂದ ಸೊ ಸ್ಟಾಪ್ ಮಾಡಬೇಕು. ಸೊ ಒಂದೊಂದ್ಸಲ ಏನ್ ಮಾಡ್ತಾರೆ, ಗೋಲ್ ಸ್ಟೇಟ್ ನ ಕೊಡಲ್ಲ. ಸೊ ಗೋಲ್ ಸ್ಟೇಟ್ ನ ಕೊಡದೆ ಇದ್ರೆ ಏನ್ ಮಾಡಬೇಕು, ಫುಲ್ ಟ್ರಾವರ್ಸ್ ಮಾಡಿ ಫುಲ್ ಎಂಟಿ ಮಾಡ್ಬೇಕು. ಫುಲ್ ನೋಟ್ ಲಿಸ್ಟ್ ನ ಎಂಟಿ ಮಾಡಿದ್ರೆ ನಮ್ಮ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಅನ್ಯೂನಿಫಾರ್ಮ್ ಸರ್ಚ್ ಟೆಕ್ನಿಕ್ಸ್ ಅಲ್ಲಿ ಬ್ರೆಡ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.